ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆ ಮೇಲೆ ನನ್ನ ಧ್ವನಿಯಲ್ಲಿ ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನ ವಿನಾಯಕನ ಸ್ತುತಿಯನ್ನು ಹೊಂದಿರುವಂತಹ ಒಂದು ಅದ್ಭುತವಾದಂತಹ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿಕೊಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ಈ ಒಂದು ಗೀತೆ ಮುಗಿದ ಬಳಿಕ ನಮ್ಮ ಈ ಒಂದು ಸ್ಥಳೀಯ ಪ್ರತಿಭೆಗಳ ಅನೇಕ ಪ್ರತಿಭೆಗಳನ್ನ ಈ ಒಂದು ವೇದಿಕೆ ಮೇಲೆ ಅನಾವರಣ ಮಾಡಲಿಕ್ಕಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸ್ಥಳೀಯ ಪ್ರತಿಭೆಗಳು, ಊರ ನಾಗರಿಕರು ದಯವಿಟ್ಟು ತಮ್ಮ ಒಂದು ಏನು ನೃತ್ಯವನ್ನು ಮಾಡ್ಲಿಕ್ಕಿದ್ದೀರಿ ಅದರ ಹಾಡನ್ನ ಮುಂದಿನ ತಯಾರಿಯಲ್ಲಿ ಇಟ್ಟುಕೊಳ್ಳಿ. ಈಗ ಆ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿಕ್ಕಿದೆ. ತದನಂತರದಲ್ಲಿ ಆ ಒಂದು ಜಾನಪದ ಸ್ಪರ್ಧೆ ಕೂಡ ನಡೆಯಲಿಕ್ಕಿದೆ. ಅದರ ಮಧ್ಯಭಾಗದಲ್ಲಿ ಸಭಾ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲೆ ನೆರವೇರಲಿಕ್ಕಿರುವಂತದ್ದು. ಇದೀಗ ಕಾರ್ಯಕ್ರಮದ ಪ್ರಥಮ ಪೂಜಿತ ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಶುಭಾರಂಭವನ್ನು ಮಾಡಿಕೊಳ್ತಾ ಇರುವಂತದ್ದು. ಗೀತೆಗಾಗಿ ಆನ್ ದಿ ಸ್ಟೇಜ್ ಎಚ್ ಅರುಣ್. ಗಜಾನನ ಪದ್ಮಾರ್ಕಂ ಗಜಾನನಮಿಷನ್ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ನಾನಾ ಜೀವನ ಸೂತ್ರ ವಿನಾಯಕ, ನಾನಾ ಜೀವನ ಸೂತ್ರ ವಿನಾಯಕ, ಲೋಕ ಪದ್ಮಗಳ ಸಿರಿಧೂಳಿ ಮುತ್ತು ಪಾವನ ಬೀಸುವ ಗಾಳಿ, ಪಾದ ಪದ್ಮಗಳ ಸಿರಿಧೂಳಿ ಮುತ್ತು ಪಾವನ ಬೀಸುವ ಗಾಳಿ, ಸಾಟಿ ದೈವವನ್ನು ನಿನಗಲ್ಲಿ ಏಳು ಲೋಕಗಳಲ್ಲಿ, ಸಾಟಿ ದೈವವನ್ನು ನಿನಗಲ್ಲಿ ಏಳು ಲೋಕಗಳಲ್ಲಿ, ವೇದವಂದಿತ ಆದಿಪೂಜಿತ ನಾಟ್ಯಲೋಲ ವಿನಾಯಕ, ವೇದವಂದಿತ
ವಂದಿತ ಆದಿ ಪೂಜಿತ ನಾಟ್ಯಲೋಲ ವಿನಾಯಕ ವೇದ ವಂದಿತ ಆದಿ ಪೂಜಿತ ನಾಟ್ಯಲೋಲ ವಿನಾಯಕ. ವಿದ್ಯಾ ಬುದ್ಧಿಯ ಸಿದ್ಧಿಯ ತರುವೆ ವಿಧಿಹರಿ ವಂದಿತ ನೀನಾಗಿರುವೆ. ವಿದ್ಯಾ ಬುದ್ಧಿಯ ಸಿದ್ಧಿಯ ತರುವೆ ವಿಧಿಹರಿ ವಂದಿತ ನೀನಾಗಿರುವೆ. ವಿಧ ವಿಧ ಭಕ್ತಿಗೆ ಫಲ ನೀ ಕೊಡುವೆ ವಿಘ್ನೇಶನೇ ಪೊರೆ ಕರುಣಾಳುವೆ. ವಿಧ ವಿಧ ಭಕ್ತಿಗೆ ಫಲ ನೀ ಕೊಡುವೆ ವಿಘ್ನೇಶನೇ ಪೊರೆ ಕರುಣಾಳುವೆ. ವೇದ ವಂದಿತ ಆದಿ ಪೂಜಿತ ನಾಟ್ಯಲೋಲ ವಿನಾಯಕ ವೇದ ವಂದಿತ ಆದಿ ಪೂಜಿತ ನಾಟ್ಯಲೋಲ ವಿನಾಯಕ. ನಾನಾ ಜೀವನ ಸೂತ್ರ ವಿನಾಯಕ ನಾನಾ ಜೀವನ ಸೂತ್ರ ವಿನಾಯಕ ಲೋಕ ಲೋಕ ಪರಿಪಾಲಕ ವೇದ ವಂದಿತ ಆದಿ ಪೂಜಿತ ನಾಟ್ಯಲೋಲ ವಿನಾಯಕ ವೇದ ವಂದಿತ ಆದಿ ಪೂಜಿತ ನಾಟ್ಯಲೋಲ ಥ್ಯಾಂಕ್ ಯು ಸೋ ಮಚ್. ಅತ್ಯದ್ಭುತವಾದಂತಹ ಒಂದು ಗೀತೆ, ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನ ವಿನಾಯಕನ ಪಾದದ ಚರಣಗಳಿಗೆ ನಮಿಸುತ್ತಾ ಆ ಒಂದು ಗೀತೆಯನ್ನ ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನ ವಿನಾಯಕನ ಪಾದದ ಚರಣಗಳಿಗೆ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು. ಸೊ ಈ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದೆ ಇರಲಿ ಎನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದ್ದೇವೆ. ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇರುವಂತದ್ದು, ಈ ಒಂದು ವೇದಿಕೆಯ ಮೇಲೆಗಡೆ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇರುವಂತದ್ದು. ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಮುದ್ದು ಮಕ್ಕಳು ದಯವಿಟ್ಟು ತಮ್ಮ ಹೆಸರನ್ನ ವೇದಿಕೆ ಮುಂಭಾಗದಲ್ಲಿ ಬರೆದುಕೊಳ್ತಾ ಇದ್ದಾರೆ. ದಯವಿಟ್ಟು ತಮ್ಮ ಹೆಸರನ್ನ ಅಲ್ಲಿ ನೋಂದಾಯಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಇದೀಗ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತವರ ಯಾದಿಯನ್ನ ಒಂದು ವೇಳೆ ಒಂದ್ಸಲ ನಾನು ಈ ಒಂದು ಯಾದಿಯನ್ನ ಓದಿ ಹೇಳ್ತೇನೆ, ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಜಯ್ ಸಂಗಡಿಗರು, ರಶ್ಮಿ ಕೋಣಕಾರ್, ಹರ್ಷಿತಾ, ಶ್ರಾವಣಿ ಸಂಗಡಿಗರು, ರಶ್ಮಿ ಸಂಗಡಿಗರು, ತೃಪ್ತಿ ಸಂಗಡಿಗರು, ರಕ್ಷಣ್ ಕುಮಾರ್ ಸಂಗಡಿಗರು, ವಿಜಯ್ ಸಂಗಡಿಗರು, ನರ್ತನ, ಪ್ರೀತಿ, ಸೌಂದರ್ಯ ಸಂಗಡಿಗರು, ಚಿತ್ರಾವತಿ ಸಂಗಡಿಗರು, ಅನುದಾ ಸಂಗಡಿಗರು, ದೀಕ್ಷಾ ಸಂಗಡಿಗರು, ಅನನ್ಯ ಸಂಗಡಿಗರು, ಇಷ್ಟು 15 ಜನರ ಯಾದಿ ಇದಾಗಲೇ ಬಂದಿರುವಂತದ್ದು. ದಯವಿಟ್ಟು ತಾವೆಲ್ಲರೂ ಕೂಡ ಮುಂದಿನ ತಯಾರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು. ಎಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಕೋರುತ್ತಾ, ನಮ್ಮ ಜೀವಕ್ಕೆ, ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ವಿವಿಧ ಅಂಗಗಳು ಇದೆಯೋ ಆ ಒಂದು ಅಂಗಗಳು ನಮ್ಮ ದೇಹಕ್ಕೆ ಎಷ್ಟು ಅಮೂಲ್ಯವಾಗಿದೆಯೋ ಅದೇ ರೀತಿಯಾಗಿ ಈ ಒಂದು ನಾವೇನು ಜೀವನ ಮಾಡ್ತಾ ಇದ್ದೀವಿ, ಸರ್ಕಾರದ ಒಂದು ಅಚ್ಚುಕಟ್ಟಿನಲ್ಲಿ ಏನು ಜೀವನವನ್ನು ಮಾಡ್ತಾ ಇದ್ದೀವಿ, ಸರ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಈ ಒಂದು ಸಂವಿಧಾನವನ್ನ ಸೃಷ್ಟಿಯನ್ನ ಮಾಡಿ ಆ ಒಂದು ಸಂವಿಧಾನಕ್ಕೆ 3 ಅಂಗಗಳನ್ನ ಇಟ್ಟಿದ್ರು. 3 ಅಂಗಗಳನ್ನ ಇಟ್ಟು ಆ ಒಂದು ಸಂವಿಧಾನವನ್ನ ನಿರ್ಮಾಣ ಮಾಡಿ ಸಂವಿಧಾನ ಶಿಲ್ಪಿ ಎನ್ನುವಂತ ಒಂದು ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ. ಆ ಒಂದು ಹೆಸರಿಗೆ ಭಾಜನರಾಗ್ತಾರೆ. ಸೊ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಈ ಒಂದು ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಆ ಒಂದು ಜಯಂತಿಯ ನಿಮಿತ್ತ ಹಿಂದಿನ ವರ್ಷ 132ನೇ ಜಯಂತಿಗೆ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಆ ಒಂದು ಕಾರ್ಯಕ್ರಮ ಅಮೋಘ ಯಶಸ್ಸನ್ನ ಕಂಡು ಇದೀಗ ದ್ವಿತೀಯ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇರುವಂತದ್ದು. ಸೊ 2ನೇ ವರ್ಷದ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿರುವಂತಹ ಎಲ್ಲಾ ಕಲಾಭಿಮಾನಿಗಳಿಗೆ ಪ್ರೀತಿಪೂರ್ವಕ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದೀಗ ವೇದಿಕೆಗೆ
ಬರಮಾಡ್ಕೊಳ್ತಾ ಇರುವಂತದ್ದು ಅಜಯ್ ಸಂಗಡಿಗರು ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದಾನೆ. ತಮ್ಮ ಪ್ರೀತಿಪೂರ್ವಕವಾದಂತಹ ಕೈತಾಳದೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇರುವಂತದ್ದು. ಸೊ ಕಾರ್ಯಕ್ರಮ